ಸೃಷ್ಟಿ ಮಾಡಿದ್ದು ಯಾತಕ್ಕೆ ಗೊತ್ತಾ? ಸತ್ಯಧರ್ಮದ ಸಾಲಿನಲ್ಲಿ ನಡೆಯುವ ಪಾಂಡವರ ಕಾಲ ಕುಡಿಗೆಗೆ ಸತ್ಯಾಂತರ ಪುತ್ರ ಅಭಿಮಾನ್ಯನ ಪ್ರಾಣ ತರಕ ಸೇರಲೆಕ್ಕಾಗ ದ್ರೋಣ ಜರುಗಿಸಿದ್ದು ಆ ಚಕ್ರವ್ಯೂಹನ ಇನ್ನು ಮುಂದೆ ನಡೆಸುವುದು ಈ ಧರ್ಮರಾಜ. ಅತ್ಯಾಚಾರಕ್ಕಿಂತ ಮಿಗಿಲಾದ ಕುತಂತ್ರ ತುಂಬಿದ ಕುಟಿಲ ಭವತಿಯನ್ನೇ ನಿರ್ಮಿಸುವ ಈ ನನ್ನ ಹಳ್ಳಿಯಲ್ಲಿ ಸತ್ಯವಂತರು ನನಗೆ ಎದುರಾಗಿ ನಡೆದರೆ ಮಾಡಿದ ಕಳಿಸಿದರೆ ಆ ಯಮನ ಬಳಿಗೆ. ನಾನಾಗುವ ಪ್ರಾಣಕ್ಕೆ ಕತ್ತರಾಗಿ ತುಳಿಯುವ ಕುರುಬ ಮಾನವರಿಗೆ ಕುಬೇರನೆಂದು ಕಾಣಿಸುವೆ ಸಕಲ ಸಂಪತ್ತು. ಈಗ ನಾನು ಬಯಸಿದ ಐಕ್ಯ ನನ್ನ ಮನೆ ಹಾಳಾಗಿ ದುಡಿಯುವ ಸಂಜಯನ ಸತಿ ಸೌಂದರ್ಯ. ಹೆಸರಿಗೆ ತಕ್ಕ ರೂಪವನ್ನು ನಿಂತಿದ್ದಾಳೆ ಆ ಬಡಬಾಲ. ಅವಳ ರೂಪ ಅವಳ ಚೆಲುವು ಚೆಂಗುಲಾಬಿ ಅಂತ ಹೊಳೆಯುವ ನನ್ನ ಮಾನಸ ಸರೋವರದಲ್ಲಿ ಉಕ್ಕಿ ಹರಿಯುತ್ತಿದೆ. ಆ ಬೇಡಿಕೆ ನಮಗಲ್ಲ, ಇಂದಲ್ಲ ನಾಳೆ ಆದರೂ ಅವಳ ಜೊತೆ ಚೆಕ್ಕನ್ನು ಆಡಲೇಬೇಕು. ನಮಸ್ಕಾರ ಶ್ರೀಮಂತರೇ. ಯಾಕೋ ಸಂಜಯ್ ಇಲ್ಲಿವರೆಗೆ ಹುಡುಕುತ್ತಾ ಬಂದಿರುವೆ? ಸ್ವಲ್ಪ ಆಡಬೇಕಾಗಿತ್ತು. ಹಣ ಹಣ ಅಂತ ಕೇಳುತ್ತಾ ನಿಂತರೆ ಅದೆಷ್ಟಂತ ಕೊಡಬೇಕು? ಈ ನಿಮ್ಮ ಸಾಲ ಈಗಾಗಲೇ ಲೆಕ್ಕದ ಪುಸ್ತಕದಲ್ಲಿ ಬಹಳಷ್ಟು ಬೆಳೆದಿದೆ. ಮತ್ತೆ ಕೇಳಿದರೆ ಎಲ್ಲಿ ತನಕ ಕೊಡುವುದು? ಹಾಗನ್ನಬೇಡಿ ಶ್ರೀಮಂತರೇ. ಈಗ ನನ್ನ ತಮ್ಮನಿಗೆ 7,000 ಹಣ ಕಳಿಸದಿದ್ದರೆ ನಾನು ಇಲ್ಲಿ ತನಕ ಕಷ್ಟಪಟ್ಟು ಓದಿಸಿದ್ದು ಪ್ರಯೋಜನ ಆಗಲಾರದು. ಅದಕ್ಕಾಗಿ ಇದೊಂದು ಸಹಾಯ ಮಾಡಿ ಪುಣ್ಯ ಕೊಟ್ಟಿಕೊಳ್ಳಿ. ನನ್ನ ಕಾರ್ಯಕ್ಕಿದೇ ಒಳ್ಳೆಯ ಸಮಯ. ಹಣದ ಕೊರತೆಗೆ ಸಿಲುಕಿರುವ ಇವನಿಗೆ 2,000 ಹಣ ಕೊಟ್ಟು ತೋಟ ಕಾಯಿಲೆ ಕಳಿಸಿದರೆ ಆತುರ ಪಡುವ ಕೆಲಸ ನೆರವೇರುವುದು ಖಂಡಿತ. ಸಂಜಯ್, ನೀನು ಕೇಳಿದ 2,000 ಹಣ ಈಗಲೇ ಕೊಡುತ್ತೇನೆ. ಆದರೆ ಒಂದು ಹತ್ತಕ್ಕೆ ನಿಲ್ಲಿಸಿದ್ರಿ, ಮುಂದಕ್ಕದೇನಂತ ಹೇಳು ಶ್ರೀಮಂತರೇ. ಏನಿಲ್ಲ, ನನಗೆ ಈ ದಿನ ತೋಟದ ಕಡೆ ಬರಲು ಆಗಲಾರದು.
ನನಗೆ ಊರಲ್ಲಿ ಸ್ವಲ್ಪ ಬೇರೆ ಕೆಲಸವಿದೆ. ನಿನಗೆ ಈಗಲೇ 2,000 ಹಣ ಕೊಡುತ್ತೇನೆ. ಆದರೆ ಸಂಜೆ ತನಕ ತೋಟದ ಕಡೆ ಇದ್ದು ಅವನು ಕಾದು ಬರಬೇಕು. ಬೇಕಾದರೆ ತಗೋ. ಆಯ್ತು ಶ್ರೀಮಂತರೇ. ತಂದೆ ತಾಯಿಯ ಕಾಣದ ಈ ತಪ್ಪುಗಳಿಗೆ ಎತ್ತ ತಂದೆಯಂತೆ ಸಮಯ ಬಂದಾಗೆಲ್ಲ ಸಹಾಯ ಮಾಡಿದಿರಿ. ಅಂತಾದ್ರಲ್ಲಿ ನಿಮ್ಮ ಮಾತು ಮೀರಿದರೆ ಆ ದೇವರು ಮೆಚ್ಚುವನೇ. ಹಳ್ಳಿಯಲ್ಲಿ ನಿಮ್ಮ ಕೆಲಸ ನೀವು ನೋಡಿಕೊಳ್ಳಿ. ತೋಟದ ಕಡೆ ನಾನು ಇರುತ್ತೀನಿ. ಬರ್ತೀನಿ ಶ್ರೀಮಂತರೇ. ಹೋಗು ಸಂಜಯ್, ಹೋಗು. ನೀನು ನನ್ನಲ್ಲಿ ಹಣದ ಭಿಕ್ಷೆ ಕೇಳಿ ಪಡೆದುಕೊಂಡೆ. ನಾನು ರೂಪಾಲವನ್ನತ್ತ ನಿನ್ನ ಸತಿ ಸೌಂದರ್ಯ ಹತ್ತಿರ ಹೋಗಿ ಪ್ರೇಮ ಭಿಕ್ಷೆ ಮಾಡುವೆ. ನಾನು ಕೇಳಿದಾಕ್ಷಣ ನೀಡಿದರೆ ಸರಿ, ಇಲ್ಲವಾದರೆ ನೀಡುವೆ ನಾನು ಅವರಿಗೆ ಪ್ರಾಣ ಭಿಕ್ಷೆ. ಸಂಜಯ್, ಈಗಲೇ ಹೊರಡುವೆ ನಿನ್ನವಳ ಬಳಿಗೆ. ಸೌಂದರ್ಯ, ನಾನು ಬರುವೆ ನಿನ್ನಲ್ಲಿ ಪ್ರೇಮ ಭಿಕ್ಷೆ ಬೇಡಲು. ನೀನಾದರೆ ನನ್ನ ತಾಯಕ್ಕೆ ತಕ್ಕಾಗಿ ಕುಣಿದರೆ ಕುಣಿಯು ನನ್ನ ಕಾಲಿಗೆ ಬಂಗಾರದ ಗೆಜ್ಜೆಗಳು ಪ್ರೇಮದ ಕಾಣಿಕೆಯಾಗಿ ನೀಡು. ಇಲ್ಲವೆಂದರೆ ನಿನ್ನ ಕೊರಳಿಗೆ ಬಂಗಾರದ ಪಾಶವನ್ನೇ ತಂದೊಡ್ಡು ನಿನ್ನ ಜೀವನ ಚರಿತ್ರೆಯಲ್ಲ. ಸಂಜಯ್, ಸಂಜಯ್, ನಮಸ್ಕಾರ ಶ್ರೀಮಂತ್ರಿ. ಬನ್ನಿ ಕುಳಿತುಕೊಳ್ಳಿ. ಕುಳಿತುಕೊಳ್ಳುವುದು ಆಮೇಲೆ. ಮನೆಯಲ್ಲಿ ನಿನ್ನ ಗಂಡನಿಲ್ಲವೇ? ಅವರು ಬೆಳಗ್ಗೆ ನಿಮ್ಮನೆಗೆ ಬಂದ್ರಲ್ಲ, ಅಂದಾಗೆ ಆಫ್ನಿಂದ ಅವ್ರು ಇನ್ನೂ ಮನೆಗೆ ಬಂದಿಲ್ಲ. ಯಾಕೆ ಶ್ರೀಮಂತ್ರಿ, ಏನಾದರೂ ಕೆಲಸವಿತ್ತೇನು? ಇದೆ, ಬಹಳಷ್ಟು ಕೆಲಸವಿದೆ. ಆದರೆ ಅವರು ಎಲ್ಲ ಮನೆಯಿಂದ ಹೊರಗೆ ಹೋಗಿದ್ದಾರೆ. ಅಂದಾಗೆ ಜೊತೆಗೆ ನಮ್ಮ ಮೈದನರು ಮನೆಯಲ್ಲಿಲ್ಲ. ಅದಕ್ಕೆ ನೀನೇಕೆ ಗಾಬರಿ ಪಟ್ಟುಕೊಳ್ಳುವೆ? ನಿಮ್ಮ ಮನೆಯಲ್ಲಿ ಈ ದಿನ ಯಾರೂ ಇಲ್ಲ. ನಾನೇನೇ ಮಾಡಿದರು ಬಿಡು ಅಂತ ಹೇಳುವರು ಮೊದಲೇ ಇಲ್ಲ. ಅದಕ್ಕೆಂದ ಸಿದ್ಧನಾಗಿ ಬಂದಿರುವೆ. ಸದ್ದು ಮಾಡಿದ ನನ್ನ ಮಾತಿಗೆ ಒಪ್ಪುವ ಸೌಂದರ್ಯ. ಶ್ರೀಮಂತ್ರೆ, ಯಾಕೆ ತಲೆ ಕೆಟ್ಟಿರೋದ್ರ ತರ ಹುಚ್ಚುಚ್ಚಾಗಿ ಮಾತನಾಡ್ತಿದ್ದೀರಾ? ನಿಮಗೆ ತಲೆಗಿಲ್ಲ ಏನು ಕೆಟ್ಟಿಲ್ಲ ತಾನೆ? ತಲೆ ಕೆಟ್ಟಾಗಿದೆ ಸೌಂದರ್ಯ. ಅದಕ್ಕೆ ಕೆಟ್ಟಿರುವ ತಲೆಯನ್ನು ನಿಚ್ಚಳ ಮಾಡಿಕೊಂಡು ಹೋಗಲೆಂದೇ ಬಂದಿರುವ ಸೌಂದರ್ಯ. ಕೆಟ್ಟಿರೋ ತಲೆಯನ್ನು ಸರಿ ಮಾಡೋದಕ್ಕೆ ನನ್ನನ್ನೇನು ಡಾಕ್ಟರ್ ಅಂತ ತಿಳ್ಕೊಂಡ್ರ ಶ್ರೀಮಂತ್ರೆ? ನೋಡು ಸೌಂದರ್ಯ, ನನ್ನ ಕಣ್ಣಿಗೆ ಕಂಡಾಗಿಂದ ಹಗಲೆರಳು ಪ್ರತಿರೂಪ ನಿನ್ನ ಸೌಂದರ್ಯವೇ ಕಾಡುತ್ತದೆ. ಯಾವಾಗ ನಿನ್ನ ಸೇರಬೇಕೆಂದು ನನ್ನ ಜೀವ ಆತ್ರ ಪಡುತ್ತದೆ. ಅದಕ್ಕಾಗಿ ಹುಡುಕುತ್ತ ಬಂದಿರುವೆ ಈ ನಿನ್ನ ಅರಮನೆಗೆ. ಶ್ರೀಮಂತ್ರೆ ನೋಡಿ, ಸ್ವಲ್ಪ ನಾಲ್ಗಿನ ಬಿಗಿಡ್
ನೋಡಿ, ನಿಮ್ಮಂತಹ ಪುಟ್ಟ ಶ್ರೀಮಂತರಿಗೆ ಎದರಿ ಈ ದೇಹ ಸುಖ ನೀಡಿ ಸೆರಗಾಸುವ ಸೂಳೆ ನಾನಲ್ಲ. ನೋಡಿ, ಈ ನನ್ನ ದೇಹ ಎಂದಿದ್ದರೂ ನನ್ನ ಪತಿ ದೇವರಿಗೆ ಮಾತ್ರ ಮೀಸಲಿರುತ್ತದೆ. ನಿನ್ನಂತ ಬೀದಿ ನಾಯಿಗಳಿಗೆಲ್ಲ ಅರ್ಪಿಸಲಾಗದವು ಈ ಹೂವು. ಮುಚ್ಚು ಬಾಯಿ, ಮುಚ್ಚು ಹೆಣ್ಣೆ. ನಿತ್ಯ ಅರಳು ಹೂವುಗಳೆಲ್ಲ ಆ ದೇವರ ಪೂಜೆಗೆ ಅರ್ಪಿತವಾಗುವುದೆಂದು ತಿಳಿದುಕೊಂಡಿರುವೆ. ಆ ನಿನ್ನ ಕಲ್ಪನೆಯೇ ತಪ್ಪ. ಅದೆಷ್ಟು ಆದರದ ಹೆಣ್ಣುಗಳು ಉಡಿಯೇ ನಗುತ್ತವೆ. ಕೆಲವು ಹೂವುಗಳು ಸಾವಿನ ಸವಾರಿಯನ್ನೇರಿ ಎಣದ ಮೇಲೆ, ಇನ್ನು ಕೆಲವು ಹೂವುಗಳು ನೀತಿ ಎತ್ತು ಬಿಟ್ಟು ಬಾಳುವ ಸೋಳೆಯರ ಮದು ಮಂಚವೇರಿ ನಗುತ್ತವೆ. ಕಂಡ ಕಾಮಕರ ಜೊತೆ ಕಣ್ಣಡಿಯುತ್ತ ಲಲ್ಲೇ ಹೊಡೆಯುವ ಬಜಾರಿ ಹೆಣ್ಣುಗಳು ಭುಜವೇರಿ ನಗುತ್ತವೆ. ಅಂದ ಮೇಲೆ ಅರಳಿ ನಿಂತಿರುವ ಹೂವಿನ ಈ ದಿನ ಧನವಂತನ ರಾಜನಿಗೆ ಪ್ರೇಮ ಪೂಜೆ ಅರ್ಪಿತವಾದರೆ ತಪ್ಪೇನು? ಶ್ರೀಮಂತರೇ, ನೋಡಿ, ಏನು ಮರ್ಯಾದೆಯಿಂದ ಶ್ರೀಮಂತರು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಅಲ್ಲ, ಒಂಟಿ ಹೆಣ್ಣು ಇದ್ದಾಳೆಂದು ಗಂಡನಿಲ್ಲದ ಸಮಯದಲ್ಲಿ ಈ ರೀತಿ ಬಂದು ಬಲಾತ್ಕಾರ ಮಾಡಲು ಬಂದಿದ್ದೀರಲ್ಲ, ನಾಚಿಕೆ ಆಗೋದಿಲ್ಲವೇ ನಿಮಗೆ? ಅಂತ ಗರಿತಿಯರ ಕೂಗಿ ಯಾರಿಗೆ ಕೇಳಲಾರದ ಕಡೆ ನಾಚಿಕೆ ಲಯ ವಿನಯಗಳಿಗೆ ಬೆಲೆ ಕೊಟ್ಟು ನಾಯಿಯಂತೆ ಜಲ್ಲು ಸುರಿಸಿದರೆ ಪ್ರಯೋಜನವೇನು? ಬೇಟೆ ಕಂಡಾಗ ಗುರಿ ಇಟ್ಟು ಹೊಡೆಯುವ ಬೇಟೆಗಾರನಂತೆ ಸಮಯ ಸಿಕ್ಕಾಗ ಪ್ರೇಮದ ಭೇಟಿ ಆಡುವುದೇ ಈ ಕಲಿಯುಗದ ಕಾಮಕರ ಕರ್ತವ್ಯ. ಶ್ರೀಮಂತರೇ, ನೋಡಿ, ಈ ಅನಾಥ ಹೆಣ್ಣಿನ ಮೇಲೇನಾದರೂ ಬಲಾತ್ಕಾರ ಮಾಡಲು ಬಂದರೆ ನಿಮ್ಮಂತಹ ಕಾಮಕರಿಗೆ ನನ್ನ ಎಡಗಾಲಲ್ಲಿರುವ ಚಪ್ಪಲಿಯೇ ಆಯುಧ. ನಿನ್ನಂತ ಗರಿತಿನ ಚಪ್ಪಲಿಗೆ ಎದುರುವನಲ್ಲ ಈ ದಂಗರಾಜ್. ನಿನಗೆ ಚಪ್ಪಲಿಯ ಏಟು ತಪ್ಪಿದ್ದಲ್ಲ. ನಿನ್ನಂತವರ ಮಾತಿಗೆ ಅಂಜುಕೊಂಡು ನಾನಲ್ಲ. ನಿನ್ನಂತವರ ಕಂತ್ರಿ ನಾಯಿಗಳಿಗೆ ಎದುರಿ ದೇಹ ಸುಖ ನೀಡಲು ನಾನು ತಯಾರಿಲ್ಲ. ಶಾಬಾಷ್. ನಿನ್ನಂತ ಚಲುವುಳ್ಳ ಹೆಣ್ಣಿನ ದುಂಡು ದೇಹ ಸುಖ ಸವಿಯದೆ ಹೋಗುವ ಮುಹೂರ್ತನು ನಾನಲ್ಲ. ನಿನ್ನಂತ ಬಂಡ ಪುಂಡ ಶ್ರೀಮಂತರಿಗೆ ಎದುರಿ ನನ್ನ ಶೀಲವನ್ನು ದಾರೆ ಇರುವ ಹೆಣ್ಣು ಇವಳಲ್ಲ. ಕೈಯಿಂದ ಹೆಣ್ಣನ್ನು ಬಿಟ್ಟು ಹಿಂದಿರುಗಿ ಹೋಗುವುದು ಈ ಧನರಾಜನ ಜಾಯಮಾನ ಮಾಡಪಟ್ಟದಲ್ಲ, ಬರದಿಲ್ಲ. ನಿನ್ನಂತ ಬಂಡ ಶ್ರೀಮಂತರಿಗೆ ಎದುರಿ ನನ್ನ ಬಾಳನ್ನು ಹಾಳು ಮಾಡಿಕೊಳ್ಳುವ ಅವಶ್ಯಕತೆಯೂ ನನಗಿಲ್ಲ, ಅಭ್ಯಾಸವೂ ನನಗಿಲ್ಲ. ನೋಡು, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ನಿನ್ನ ಧರ್ಮದ ಉಪದೇಶ ನನಗೆ ಬೇಕಾಗಿಲ್ಲ ಕಡೆ. ನೋಡಿ ಶ್ರೀಮಂತರೇ, ಗರತಿ ಹೆಣ್ಣನ್ನು ಆಸೆಪಟ್ಟು ನಿಮ್ಮ ಹಣದ ಚಮತ್ಕಾರಕ್ಕೆ ಮಂಚ ಏರುತ್ತದೆ ತಿಳಿದುಕೊಳ್ಳುವುದು ನೀವು ಸರಿಯಲ್ಲ. ಓಹೋ, ಒಳ್ಳೆಯ ಮಾತಿಗೆ ಒಲೆಯಾರೆಂದು ಕಾಣುತ್ತಾಳೆ. ನೋಡು ಸೌಂದರ್ಯ, ಒಲದು ಒಂದಾಗುವ ಅಥವಾ ಬಲಾತ್ಕಾರ ಮಾಡಿಸಿಕೊಳ್ಳುವೆಯೋ? ಈ ಜನ್ಮದಲ್ಲೂ ಸಾಧ್ಯವಿಲ್ಲ. ನೋಡಿ, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಇಲ್ಲಿಂದ ಹೊರಟೋದ್ರೆ ಸರಿ. ಇಲ್ಲವಾದ್ರೆ ನನ್ನ ಪತಿ ಸಂಜೆ ಏನಾದ್ರೂ ಈ ಕಡೆ ಬಂದ್ರೆ ನಿನ್ನ ದೇಹ ಈ ಜೀವ ಎರಡು ಯಮಲೋಕಕ್ಕೆ ಹೋಗುತ್ತೆ. ನಾನು ಸುಮ್ಮನೆ ಹೋಗುತ್ತೇನೆಂದು ತಿಳಿದುಕೊಳ್ಳಬೇಡ. ಉಪ್ಪರಾಗಿರೋ ನಿನ್ನಂತ ದೇಹದ ಎಂಜಲಾಗಿರುವ ಸುಖವನ್ನು ಸ್ವರ್ಗ ಸೇರಿಸಿ ಸಂತೋಷವಾಗಿ ಹೊರಟು ಹೋಗುವೆ.
ನನ್ನ ಪ್ರೇಮದ ಛಲ ತೀರಿತು. ನಾನು ಬಯಸಿದ ಹೆಣ್ಣಿನ ರುಚಿ ಸವಿದೆ. ನಾನು ಆಸೆಪಟ್ಟ ಆದುರದ ಕೆಲಸ ಕೈಗೂಡಿತು. ದೇವರಿಗೆ ತಂದ ಮಕ್ಕಳಿಗೆ ದೇವರ ದರ್ಶನದ ಮೇಲೆ ದೇವಸ್ಥಾನದಲ್ಲಿ ಕೆಲಸ. ನನ್ನ ಆಸೆ ತೀರಿದ ಮೇಲೆ ಇಲ್ಲಿ ನನ್ನ ದೇವರ ಕೆಲಸ. ಗಂಡ ಮೈದರರು ಬರುವ ಸಮಯವಾಯಿತು. ನೇರವಾಗಿ ಸ್ಟೇಷನ್ಗೆ ಹೋಗಿ ಈ ಕೊಲೆಯ ವಿಷಯವನ್ನು ಗಂಡ ಮೈದರರ ಮೇಲೆ ಹೊರಿಸಿದರಾಯ್ತು. ಇವರು ನನ್ನ ಮೇಲೆ ಹೇಳಲು ಜೀವಂತವಾಗಿ ಇಲ್ಲ. ನಾನಿಲ್ಲಿದ್ದರೆ ನನಗೇ ಅಪಾಯ. ಅತ್ತಿಗೆ ಅತ್ತಿಗೆ ಎಲ್ಲೋಗಿರಬಹುದು ನನ್ನ ದೇವತಂತೆ ಅತ್ತಿಗೆ. ನೀನೇಕೆ ಈ ರೀತಿ ಮಾಡಿಕೊಂಡೆ? ಮಾತಾಡು ಹೇಳಮ್ಮ. ನಮ್ಮಂಥವರ ಜೊತೆ ಬಾಳಲಾರದೆಂದು ತಿಳಿದಿದ್ದರೆ ಎಲ್ಲಿಯಾದರೂ ನಿನ್ನ ಕಣ್ಣಿಗೆ ಕಾಣದಂತೆ ದೂರ ಹೊರಟು ಹೋಗುತ್ತಿದ್ದರಲ್ಲಮ್ಮ. ಆದರೆ ನೀನು ನಮ್ಮಿಂದ ದೂರಾಗಿ ಬಿಟ್ಟೆ. ತಂದೆ ತಾಯಿ ಕಾಣದ ಈ ಅನಾಥರಿಗೆ ತಂದೆಯಾಗಿ ತಾಯಿಯಾಗಿ ಈ ಮನೆ ಬೆಳಕುವ ಧರ್ಮ ದೇವತೆಯಾಗಿ ಬಾಳಬೇಕಾದ ನೀನು ಈ ರೀತಿ ಸಾವಿನ ಮನೆ ಹಿಡಿದು ಹೋದೆಯ? ಈ ಜಂಜಾಟದಲ್ಲಿ ಸಂಸಾರದ ಪರದಾಟದಲ್ಲಿ ಬಾಳಲಾರದೆಂದು ತಿಳಿದು ಹೋದೆಯ? ನೀನೇಕಮ್ಮ ಈ ಚಾಕಿನಿಂದ ಚುಚ್ಚಿಕೊಂಡು ಪ್ರಾಣ ಕಳೆದುಕೊಂಡೆ? ಅಯ್ಯೋ ಮೂರ್ಖ, ನಿನಗೆ ಕೊಲೆ ಮಾಡಲು ನನ್ನ ಸತಿ ಧರ್ಮ ದೇವತೆ ಬೇಕಾದಳೇನು? ನಿನಗೇನು ದ್ರೋಹ ಮಾಡಿದೆ ಎಂದು ನನ್ನ ಸತಿಯನ್ನು ಕೊಂದೆಯೋ?
ನಿನ್ನ ಪತಿ ಸಂಜೆ ಬಂದಿದ್ದೀನಿ. ಒಂದೇ ಒಂದು ಸಲ ಮಾತನಾಡು ಸೌಂದರ್ಯ. ಅಯ್ಯೋ ರಕ್ತ ಸಂಬಂಧವಿಲ್ಲದಂತಾರೆ ನನ್ನ ಸತಿಯನ್ನು ಕೊಲೆ ಮಾಡಲು ನಿನ್ನ ಕೈಗಳಾದರೂ ಹೇಗೆ ಬಂದವು? ನಿನ್ನ ಮನಸ್ಸಾದ್ರೂ ಹೇಗೆ ಬಂತು ಚಂಡಾಲ? ಅಣ್ಣ, ಅಪಾರ್ಥ ಮಾಡಿಕೊಂಡು ನನ್ನ ಮೇಲೆ ಅಪವಾದ ಹಾಕದಿರಣ್ಣ. ಸತ್ಯ ಹರಿಶ್ಚಂದ್ರನಂತೆ ನನ್ನ ಅಣ್ಣ ನಡೆಸುವ ದಾರಿನಲ್ಲಿ ಎತ್ತ ತಾಯಿಗಿಂತ ಮಿಗಿಲಾದ ಸಾಗಿದ ನನ್ನ ಅತ್ತಿಗೆಯನ್ನು ಕೊಲೆ ಮಾಡಿಲ್ಲಣ್ಣ, ಕೊಲೆ ಮಾಡಿಲ್ಲ. ಆ ಸೂರ್ಯಚಂದ್ರ ಸಾಕ್ಷಿಯಾಗಿ ನಿನ್ನ ಪಾದದಾಣೆಗೂ ಆ ನನ್ನ ಅತ್ತಿಗೆಯನ್ನು ಕೊಲೆ ಮಾಡಿಲ್ಲಣ್ಣ, ಕೊಲೆ ಮಾಡಿಲ್ಲ. ಹಾಗಾದರೆ ನನ್ನ ಬಾಲ ಜ್ಯೋತಿಯಾದ ಸೌಂದರ್ಯವನ್ನು ನೀನು ಕೊಲೆ ಮಾಡಲಿಲ್ಲವೇ? ಅಣ್ಣ, ಎತ್ತ ತಾಯಿ ಕೇವಲ 9 ತಿಂಗಳು ಮಾತ್ರ ಸಾಕಿ ಬೆಳೆಸಿದಳು. ಆದರೆ ಅಂದಿನಿಂದ ಇಲ್ಲಿವರೆಗೂ ಅಕ್ಕರಿಯ ತುತ್ತುಡು ಸಾಕಿ ಬೆಳೆಸಿದ ನನ್ನ ಅತ್ತಿಗೆಯನ್ನು ಕೊಲೆ ಮಾಡಿಲ್ಲಣ್ಣ, ಕೊಲೆ ಮಾಡಿಲ್ಲ. ಹಾಗಾದರೆ ನೀನು ಇಲ್ಲಿಗೆ ಬಂದಾಗ ಯಾರನ್ನಾದರೂ ನೋಡಿದ್ದೀಯೇನು? ಅಣ್ಣ, ನಾನಿಲ್ಲಿಗೆ ಬರುವಾಗ ಅತ್ತಿಗೆ ಅತ್ತಿಗೆ ಎಂದು ಕೂಗುತ್ತಾ ಬಂದರಣ್ಣ. ಸತ್ತ ಬಿದ್ದ ನನ್ನ ಅತ್ತಿಗೆ ಶವವನ್ನು ಮಾತ್ರ ನೋಡಿದೆ ಹೊರತು ಬೇರೆ ಯಾರನ್ನು ನೋಡಲಿಲ್ಲವಣ್ಣ. ಹಾಗಾದರೆ ನಿನ್ನ ಅತ್ತಿಗೆ ಈ ಬಡವರ ಬಾಳಲಿ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ. ಸೌಂದರ್ಯ, ಈ ಅನಾಥ ಬಾಳಗೂಡಲ್ಲಿ ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಸೌಂದರ್ಯ. ನಾನು ನಿಮ್ಮಿಂದ ಸೌಂದರ್ಯ ಎಂದು ಯಾರನ್ನು ಕೂಗಲಿ? ಹೇಳು ಸೌಂದರ್ಯ, ಹೇಳು. ಈ ನನ್ನ ಧರ್ಮ ದೇಗುಲದಲ್ಲಿ ಜ್ಯೋತಿಯಾಗಿ ಕಂಗೊಳಿಸಬೇಕಾದ ನನ್ನ ಬಾಳ ಜ್ಯೋತಿ ಯಾರಿವದ ಮೇಲೆ ನಾನು ಯಾರಿಗಾಗಿ ಬದುಕಲಿ? ನನಗಿನ್ನೇಕೆ ಈನ ಬಾಳು? ಮಿಸ್ಟರ್, ಯು ಆರ್ ಅಂಡರ್ ಅರೆಸ್ಟ್. ಮೇಲೆ ನಾಯಿಗಳೇ. ತನ್ನ ಸತಿಯನ್ನು ಸಾಕಿ ಸಲ್ಲಿಸಲಾರದೆ ಕೊಲೆ ಮಾಡಿ ಈಗ ದುಃಖಿಸುತ್ತಾ ಕುಳಿತಿರೋರಲ್ಲ, ನಾಚಿಕೆ ಆಗಲಾರದೇನೋ ನಿಮ್ಗೆ? ಇಲ್ಲ ಸರ್, ಸತ್ಯವಾಗಲು ನಾವು ಈ ಕೊಲೆ ಮಾಡಿಲ್ಲ ಸರ್. ಯಾರಾದರೂ ಹೆಂಡತಿಯನ್ನು ಕೊಲೆ ಮಾಡಲು ಸಾಧ್ಯವೇ? ಸರ್, ನಮ್ಮಣ್ಣ ಹೇಳೋದು 100ಕ್ಕೆ 100 ಸತ್ಯ ಸರ್. 100ಕ್ಕೆ 100 ಸತ್ಯ ಹೇಳೋದು ಇಲ್ಲಲ್ಲ, ಕೋರ್ಟಿನಲ್ಲಿ. ಇದೇನು ಸರ್, ಇವ್ರೇನು ತಪ್ಪು ಮಾಡಿದ್ರು ಅಂತ ಕರೆದುಕೊಂಡು ಬರ್ತಿರುವೆ? ತನ್ನ ಸತಿಯನ್ನು ಕೊಂದ ತಪ್ಪಿಗೆ. ಹಾಗಾದರೆ ಸೌಂದರ್ಯ ಸತ್ತು ಹೋದಳೆ? ಅಯ್ಯೋ ಪಾಪ, ಬಡ ಬಾಳಿನಲ್ಲಿ ನಂದಾದೀಪದಂತಿದ್ದ ಸೌಂದರ್ಯ ಮರಳಿ ಬಾರದಂತೆ ಹಾರಿಹೋಯಿತೆ. ಸಮಯದಲ್ಲಿ ಇವರನ್ನು ಕರೆದುಕೊಂಡು ಹೋಗಬೇಡಿ, ನಾನೇ ಕರೆದುಕೊಂಡು ಬರುತ್ತೇನೆ. ನೀವಿನ್ನ ಒಳ್ಳೆಯ ಮಾತಿಗೆ ಬೆಲೆ ಕೊಟ್ಟು ಹೋಗುತ್ತೇನೆ, ಆದರೆ ಈ ಕೇಸಿಗೆ ನೀವೇ ಮುಂದೆ ಸಾಕ್ಷಿದಾರರು. ಸಾಕಾರರೇ, ಸಮಯಕ್ಕೆ ಬಂದು ನಮ್ಮನ್ನು ಈ ಪಾಪಗಳಿಂದ ದೂರ ಮಾಡಿದ್ದೀರಿ. ಆದರೆ ಆ ದೇವರು ನನ್ನ ಸತಿಯನ್ನು ದೂರ ಮಾಡಿಬಿಟ್ಟ. ಶ್ರೀಮಂತರೇ, ನನ್ನ ಸತಿಯ ಹೇಗೆ ಸತ್ತು ಬಿದ್ದಿದ್ದಾರೆ, ಅವಳಿಲ್ಲದೆ ನಾ ಹೇಗೆ ಬದುಕಲಿ ಶ್ರೀಮಂತರೇ? ನನ್ನ ಜೀವನದ ಕಷ್ಟ ಸುಖಗಳಿಗೆ ಭಾಗಿಯಾದ ನನ್ನ ಸಂಗಾತಿ ಇಲ್ಲದೆ ನಾ ಹೇಗೆ ಬದುಕಲಿ? ಇದ್ದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡೆ. ಅದರಾದ ಏನಾತನನ್ನು ಕೈ ಹಿಡಿದವರು ಈ ಮನೆಯನ್ನು ನಂದಾಗ
ಮಾಡಿದಳು ಆ ಸತಿ ಸೌಂದರ್ಯ. ಮನೆ ಬರಡಾದ ದೇವರಿಲ್ಲದ ಗುಡಿ ಇದ್ದಂತೆ, ಇಲ್ಲದ ಈ ಮನೆ ಬರಡಾದ ದೇವರಿಲ್ಲದ ಗುಡಿ ಇದ್ದಂತೆ. ಅಳಬೇಡ ಸಂಜಯ್, ಅಳಬೇಡ. ನೀನದೆಷ್ಟು ಹೊತ್ತರೂ ನಿನ್ನ ಸತ್ತ ಸತಿ ಮರಳಿ ಬರಲಾರದು. ನೀನೇಕೆ ಚಿಂತಿಸುವೆ? ನಾನಿಲ್ಲವ ನಿನಗೆ. ಅದು ಈ ಹಣದಿಂದ ನಿನ್ನ ಸತ್ತ ಶವ ಸಂಸ್ಕಾರವನ್ನು ಮಾಡಿ ಮುಗಿಸು. ಹಣ ಹಣ ಹಣ, ಇಂಥ ಹಣ ಕೋಟಿ ಕೋಟಿ ಕಳಿಸಬಹುದು, ಕೋಟಿ ಕೋಟಿ ಹಾಳು ಮಾಡಬಹುದು. ಆದರೆ ನಮ್ಮನ್ನು ಬಿಟ್ಟು ಹೋದ ಸೌಂದರ್ಯ ಮರಳಿ ಬರುವುದುಂಟ ಸೌಂದರ್ಯ. ಜೀವ